ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಎಲೆಕ್ಟ್ರಿಕ್ ನ ಒಂದು ಥೀಮ್ ಆಗಿ ಇಟ್ಕೊಂಡು ಅಥವಾ ಥಿಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರೀತಾರೆ. ಆ ಒಂದು ಥೀಮ್ ನ ಇಟ್ಕೊಂಡು ನೀವು ಯಾವ ರೀತಿ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬಹುದು ಅಂತ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಇವತ್ತಿನ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಈಗಿನ ಸಿಚುವೇಶನ್ಸ್ ನಮಗೆ ಹೆವಿ ಪೊಲ್ಯೂಷನ್ ಆಗ್ತಿರೋದು ಯಾವುದು? ಈ ಒಂದು ಪೆಟ್ರೋಲಿಯಂ ಅಥವಾ ಈ ಕ್ರೂಡ್ ಆಯಿಲ್ ನ ನಾವು ರನ್ ಮಾಡ್ತಿರೋಂಥ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಬರುವಂತ ಒಂದು ಪೊಲ್ಯೂಷನ್ ಇಂದ ಪ್ರಾಬ್ಲಮ್ ಆಗ್ತಿದೆ. ಸೊ ಅದರ ಸಲುವಾಗಿ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಅಥವಾ ಎಲೆಕ್ಟ್ರಿಕ್ ಯೂಸೇಜ್ ಕಡೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಬಂದಿರೋದ್ರಿಂದ ಫ್ಯೂಚರ್ ಅಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಒಂದು ಒಳ್ಳೆ ಡಿಮ್ಯಾಂಡ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದು ಥೀಮ್ ಇಟ್ಕೊಂಡು ಈ ಒಂದು ಸ್ಟಾಕ್ ಗಳನ್ನ ಸಹ ನೀವು ಬಿಲ್ಡ್ ಮಾಡ್ಕೊಬೋದು ಒಂದು ಪೋರ್ಟ್ಫೋಲಿಯೋಗೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನ ಎಜುಕೇಶನಲ್ ಪರ್ಪಸ್ಗೆ ಶೇರ್ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ, ನಾನು ಟಾಪ್ ಅಲ್ಲಿ ಆಲ್ರೆಡಿ ಹೇಳ್ಬಿಡ್ತೀನಿ ಯಾವ್ಯಾವ ಒಂದು ಕೆಟಗರೀಸ್ ನ ಒಂದು ಸ್ಟಾಕ್ ನ ಫಿಲ್ಟರ್ ಮಾಡಿದೀನಿ ಅಂತ. ಈ ಒಂದು ಸ್ಟಾಕ್ ಗಳನ್ನ ಫಿಲ್ಟರ್ ಮಾಡಿದ್ಮೇಲೆ ಸಹ ನಿಮಗೆ ಹೆಚ್ಚಿನ ಸ್ಟಾಕ್ ಗಳು ಸಿಕ್ತು ಅಂದ್ರೆ ಈ ಒಂದು ಕೆಟಗರಿ ನೀವು ಅಡಿಷನ್ ಮಾಡ್ಕೊಬಹುದು. ಬಟ್ ನಾನು ನನ್ನ ಒಂದು ರಿಸರ್ಚ್ ಪ್ರಕಾರ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಅಷ್ಟೇ ಶೇರ್ ಮಾಡ್ತಾ ಇದ್ದೀನಿ. ಈ ಕೆಟಗರಿ ಯಾವ್ದು ಅಂತ ಹೇಳಿದ್ರೆ ಆಟೋ ಮ್ಯಾನುಫ್ಯಾಕ್ಚರ್ ಅಥವಾ ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಾಗಿರ್ಬೋದು, ಆ ಕಂಪನಿಗಳಿಗೆ ಸಪ್ಲೈ ಮಾಡುವಂತ ಪಾರ್ಟ್ಸ್ ಅಥವಾ ಈ ಎಲೆಕ್ಟ್ರಿಕ್ ವೆಹಿಕಲ್ ಇರುವಂತಹ ಒಂದು ಸಾಫ್ಟ್ವೇರ್ಸ್ ಗಳಾಗಿರ್ಬೋದು, ಅಥವಾ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲವೊಂದು ಕಂಪನಿ ಆಗಿರ್ಬೋದು, ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಬಿಲ್ಡ್ ಮಾಡುವಂತ ಕೆಲವೊಂದು ಕಂಪನಿಗಳನ್ನ ಸಹ ಕೆಲವೊಂದು ಹೈ ಲೆವೆಲ್ ಶೇರ್ ಮಾಡ್ತಾ ಇದೀನಿ. ಓಕೆ, ಈ ಫಸ್ಟ್ 3 ಕ್ಯಾಟಗರಿ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಒಂದು ಬಿಲ್ಡ್ ಆಗಿರುವಂತ ಒಂದು ಸೆಕ್ಟರ್ ಅಥವಾ ಇಂಡಸ್ಟ್ರಿ ಅಂತ ಕರಿಬಹುದು. ಬಟ್ ಈ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ಇನ್ನೂ ಹೆಚ್ಚಿನ ಒಂದು ಡಿಮ್ಯಾಂಡ್ ಬರೋದ್ರಿಂದ ಫ್ಯೂಚರ್ ಅಲ್ಲಿ ಈಗಿನ ಸಿಚುವೇಶನ್ ಕಡಿಮೆ ಒಂದು ಕಂಪನಿಗಳಿರೋದ್ರಿಂದ ಈ ಒಂದು ಸೆಕ್ಟರ್ಗೆ ಸಹ ಒಂದು ಹೈ ಡಿಮ್ಯಾಂಡ್ ಇರುವಂತ ಚಾನ್ಸಸ್ ಹೆಚ್ಚಿಗಿದೆ ಸ್ನೇಹಿತರೆ, ಇದು ಫ್ಯೂಚರ್ ಅಲ್ಲಿ. ಓಕೆ, ನೀವು ಯಾವ್ಯಾವ ಸ್ಟಾಕ್ ಅಂತ ಹೇಳಿದ್ರೆ ಮಹೇಂದ್ರ ಅಂಡ್ ಮಹೇಂದ್ರ, ಎಕ್ಸೈಡ್ ಇನ್ಶೂರೆನ್ಸ್, ಎಕ್ಸೈಡ್ ಇಂಡಸ್ಟ್ರೀಸ್ ಲಿಮಿಟೆಡ್, ಟಾಟಾ ಮೋಟರ್ಸ್, ಹೀರೋ ಮೋಟರ್ ಕಾಪ್, ಅಮರಾಜ ಬ್ಯಾಟರೀಸ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಬಿಲ್ಡ್ ಮಾಡುವಂತ ಒಂದು ಇದಕ್ಕೆ ಎಂಟರ್ ಆಗಿರೋದ್ರಿಂದ ಅದನ್ನ ಸಹ ಕನ್ಸಿಡರ್ ಮಾಡಬಹುದು. ಅಥವಾ ಅದ್ರ ಜೊತೆಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್, ಇದು ಇತ್ತೀಚೆಗೆ ಒಂದು ಸಿಕ್ಕಾಪಟ್ಟೆ ಒಂದು ಅಪ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಸ್ಟಾಕ್ ಅಂತಾನೆ ಹೇಳ್ಬೋದು. ನಾನು ಚಾರ್ಟ್ ಸಹ ಒಂದು ಲೆವೆಲ್ ತೋರಿಸ್ತೀನಿ, ಯಾವ ಲೆವೆಲ್ಗೆ ಪ್ರಾಬಬಿಲಿಟಿ ಎಲ್ಲಿಗೆ ಬರ್ಬೋದು, ಎಲ್ಲಿ ಬೈ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತೀನಿ. ನೀವು ನಿಮ್ಮ ಒಂದು ಹೆಚ್ಚಿನ ರಿಸರ್ಚ್ ನ ಮಾಡ್ಕೊಂಡು ಸಹ ಡಿಸಿಷನ್ ಮಾಡ್ಬೋದು. ಅದ್ರ ಜೊತೆಗೆ ಟಾಟಾ ಕೆಮಿಕಲ್ಸ್, ಇವರು ಸಹ ಕೆಲವೊಂದು ಪಾರ್ಟ್ಸ್ ಗಳನ್ನ ಈ ಮ್ಯಾನುಫ್ಯಾಕ್ಚರರ್ಗೆ ಸಪ್ಲೈ ಮಾಡೋದ್ರಿಂದ ಅದು ಸಹ ಸ್ವಲ್ಪ ಒಂದು ಒಳ್ಳೆ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಮದರ್ಸನ್ ಸುಮಿ ಸಿಸ್ಟಮ್ಸ್ ಲಿಮಿಟೆಡ್, ಇದು ನೇಮ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ನೀವು ಮದರ್ಸನ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಬರುತ್ತೆ, ಆ ಸ್ಟಾಕ್ ಸಹ ನೀವು ಮಾಡ್ಬೋದು. ಇವರು ಬೇಸಿಕಲಿ ಆಟೋ ಪಾರ್ಟ್ಸ್ ಮತ್ತೆ ಎಲೆಕ್ಟ್ರಿಕ್ ಸಾಫ್ಟ್ವೇರ್ ಗಳಿಗೆ ಸಪೋರ್ಟ್ ಮಾಡುವಂತ ಒಂದು ಪ್ರಾಡಕ್ಟ್ ಗಳನ್ನ ಸಪ್ಲೈ ಮಾಡೋದ್ರಿಂದ ಅದು ಸಹ ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು ನಿಮ್ಮ ಪೋರ್ಟ್ಫೋಲಿಯೋಗೆ. ಸೊ ಅದ್ರ ಜೊತೆಗೆ ಆಪ್ಷನ್ಸ್ ಗೀತಾ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕಂತ ಹೇಳಿದ್ರೆ ಈ ಒಂದು ಕೋರ್ಸ್ ನ ಬೈ ಮಾಡಬಹುದು. ಬ್ಯೂಟಿಫುಲ್ ಆಗಿ ರನ್ ಆಗ್ತಿದೆ. ಎಷ್ಟು ಅಂದ್ರೆ ಎನ್ರೋಲ್ಮೆಂಟ್ ಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ಸ್ ಬರ್ತಿದೆ ಅಂತ ಹೇಳಿ ಸ್ನೇಹಿತರೆ, ನನಗೆ ತುಂಬಾ 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 ಖುಷಿ ಅಂತ ಹೇಳ್ಬೋದು. ಸೊ ಎಲ್ಲ ಕ್ರೆಡಿಟ್ಗೂ ನಿಮ್ಗೆ ಹೋಗ್ಬೇಕು. ಯಾರು ಎನ್ರೋಲ್ಮೆಂಟ್ ಆಗಿದ್ದೀರಾ ಎಲ್ಲರಿಗೂ ಬಿಗ್ ಥ್ಯಾಂಕ್ ಯು. ಮತ್ತೆ ಯಾರು ಆಗ್ಬೇಕಂತಿದ್ದೀರಾ ಆದಷ್ಟು ಬೇಗ ಆಗಿ ಈ ಒಂದು ಆಫರ್ ಪ್ರೈಸ್ ಅಲ್ಲಿ. ಓಕೆ, ಸರಿ ಸ್ನೇಹಿತರೆ, ನಾನು ಸ್ಟಾಕ್ ಗಳ ಲಿಸ್ಟ್ ಒಂದು ಚಾರ್ಟ್ ಸಹ ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಯಾವ ಸ್ಟಾಕ್ ಎಲ್ಲೆಲ್ಲಿದೆ ಅಂತ. ಓಕೆ, ಸೊ ಇದು ಮಹೇಂದ್ರ ಅಂಡ್ ಮಹೇಂದ್ರ ಒಂದು ಸ್ಟಾಕ್ ನ ಇದು ಸ್ವಲ್ಪ ಒಂದು ಏನ್ ಹೇಳ್ತಾರೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇರೋದ್ರಿಂದ ಪ್ರಾಬಬಿಲಿಟಿ 1480, ಸೊ ನಿಫ್ಟಿ ಎಲ್ಲ ಬರ್ತಿದೆ. ಸೊ 1480 ಈ ಒಂದು ಲೆವೆಲ್ ಏನಾದ್ರು ಬಂತು ಅಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಪ್ಲಾನಿಂಗ್ ಮಾಡ್ಕೊಬಹುದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ. ಸೊ ಅದ್ರ ಜೊತೆಗೆ ಎಕ್ಸೈಡ್ ನ ಒಂದು ಇನ್ಶೂರೆನ್ಸ್ ನ ಒಂದು ತಗೊಂಡ್ರೆ ಅಂತ ಹೇಳಿದ್ರೆ ಆ ಓಕೆ, ಸೊ ಎಕ್ಸೈಡ್ ಇಂಡಸ್ಟ್ರೀಸ್, ಸೊ ಇಲ್ಲಿ ನೋಡಿ ಪಾಕಿಸ್ತಾನದ ಅದೆಲ್ಲ ನಾವು ಬೇಕಾಗಿದ್ದು ಇಂಡಿಯಾದು. ಸೊ ಇದನ್ನ ತಗೊಂತಿದ್ದೀನಿ. ಸೊ ಇದು ಪ್ರಾಬಬಲಿ ಇದು ಸ್ವಲ್ಪ ಅಪ್ ಟ್ರೆಂಡ್ ಇರೋದ್ರಿಂದ ಸ್ವಲ್ಪ ಒಂದು ರಿಟ್ರೇಸ್ಮೆಂಟ್ ಕಾಯಲೇಬೇಕಾಗುತ್ತೆ. ಪ್ರಾಬಬ್ಲಿ ಇದು 250 ಲೆವೆಲ್ಗೆ ಬಂತು ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳ್ಳಬಹುದು. ಓಕೆ, ಮತ್ತೆ ನೆಕ್ಸ್ಟ್ ಟಾಟಾ ಮೋಟರ್ಸ್ ಒಂದು ಪ್ರೈಸ್ ನೋಡಿದ್ರೆ ಇದು ಹತ್ರ ಒಂದು 610 ಇರೋದ್ರಿಂದ ಪ್ರಾಬಬ್ಲಿ ಇದು ಒಂದು 550 ಅಥವಾ 600 ಲೆವೆಲ್ ಏನಾದ್ರು ಬಂತು ಅಂದ್ರೆ ನೀವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅಕ್ಯುಮುಲೇಷನ್ ಮಾಡ್ಕೊಂಡು, ಬಿಕಾಸ್ ಇದು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಅಪ್ ಟ್ರೆಂಡ್ ಕೊಟ್ಟಿರೋದ್ರಿಂದ ಪ್ರಾಬಬಿಲಿಟಿ ಆಫ್ ಹೈ ಚಾನ್ಸಸ್ ಅಂದ್ರೆ ಈ ಲೆವೆಲ್ 500 ಇಂದ 550 580 ಈ ಲೆವೆಲ್ಗೆ ಬಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಆಗುವಂತ ಚಾನ್ಸಸ್ ಹೆಚ್ಚಿಗಿದೆ. ನೋಡೋಣ ಯಾವ್ಯಾವ ರೀತಿ ಬರುತ್ತೆ ಅಂತ. ಸೊ ಅದಾದ್ಮೇಲೆ ಹೀರೋ ಮೋಟರ್ ಕಾಪ್, ಟಾಟಾ ಮೋಟರ್ಸ್ ಆದ್ಮೇಲೆ ಹೀರೋ ಮೋಟರ್ ಕಾಪ್ ನೋಡೋಣ. ಹೀರೋ ಮೋಟರ್ ಕಾಪ್ ಒಂದು ಪ್ರೈಸ್ ನೋಡ್ರೆ ಇದು ಸ್ವಲ್ಪ ಒಂದು 2938 ಲೆವೆಲ್ ಇರೋದ್ರಿಂದ ಸೊ ಈ ಒಂದು ಲೆವೆಲ್ ನ ಹೋಲ್ಡ್ ಮಾಡ್ತಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಸ್ವಲ್ಪ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ ನೀವು ನೆಕ್ಸ್ಟ್ ಒಂದು ಟಾರ್ಗೆಟ್ 2778 ಅಥವಾ 2800 ಲೆವೆಲ್ಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಬಹುದು. ಇದು ಹೀರೋ ಮೋಟರ್ ಕಾಪ್ ನ ಒಂದು
ಏನಂದ್ರೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಬಂದು ಅಮರ್ ರಾಜಾ ಬ್ಯಾಟ್ರೀಸ್ ತಗೊಂಡ್ರು ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ನೋಡ್ಬೋದು ಈ ಲೆವೆಲ್ಗೆ ಒಂದು ಒಳ್ಳೆ ಒಂದು 600ಗೆ ಒಂದು ಒಳ್ಳೆ ಬೈಯಿಂಗ್ ಪ್ರೈಸ್ ಅಂತ ಹೇಳ್ಬೋದು. ಬಟ್ ನಮ್ಗೆ ಇನ್ನೊಂದು ಕಾನ್ಫಿಡೆನ್ಸ್ ಅಂದ್ರೆ ಇಲ್ಲಿಂದ ಸ್ವಲ್ಪ ರಿಜೆಕ್ಷನ್ ಇರೋದ್ರಿಂದ ಪ್ರಾಬಬಿಲಿಟಿ ಇದೊಂದು 630 ಲೆವೆಲ್ ಏನಾದ್ರು ಬಂತು ಅಂದ್ರೆ ಅಕ್ಯುಮಿಲೇಷನ್ ಮಾಡ್ಕೊಳಕ್ಕೆ ನೀವು ಶುರು ಮಾಡಿಕೊಳ್ಳಬಹುದು. ಓಕೆ, ಸೊ ನೆಕ್ಸ್ಟ್ ಬಂದು ಪವರ್ ಗ್ರಿಡ್ ನ ಒಂದು ಸ್ಟಾಕ್ ನ ನೋಡ್ಬಿಟ್ರೆ, ಸೊ ಈ ಒಂದು ಸ್ಟಾಕ್ ಇನ್ನು ಕಂಪ್ಲೀಟ್ ಒಂದು ರೇಂಜ್ ಬೌಂಡ್ ಇರೋದ್ರಿಂದ ಪ್ರಾಬಬಿಲಿಟಿ ಒಂದು 230ಗೆ ಏನಾದ್ರು ಬಂತು ಅಂದ್ರೆ 230ನ 240ಗೆ ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ಪ್ಲಾನಿಂಗ್ ಮಾಡ್ಕೊಬಹುದು ಯಾವ ರೀತಿಯಲ್ಲಿ ಹೆಂಗೆ ಅಂತ. ಓಕೆ, ಸೊ ನೀವು ಕೇಳುವ ಸತೀಶ್ ಅವರು ಹೆಂಗ್ ಡಿಸಿಷನ್ ಮಾಡ್ತಿದ್ರೆ ಹಂಗೆ ಅಂತ, ಅದು ಪ್ಯೂರ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಇರೋದ್ರಿಂದ ನಾನು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಶೇರ್ ಮಾಡೋದ್ರಿಂದ ಆ ಲೆವೆಲ್ ಬರ್ತಾ ಬರ್ತಾ ನೀವು ಅಕ್ಯುಮುಲೇಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಬಹುದು. ಓಕೆ, ಸೊ ಪವರ್ ಗ್ರಿಡ್ ಆದ್ಮೇಲೆ ನೆಕ್ಸ್ಟ್ ಒಲೆಕ್ಟ್ರಾ. ಸೊ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಒಲೆಕ್ಟ್ರಾ ಅಂದ್ರೆ ಓಲಾ ಓಲಾ ಅನ್ಕೊಂತಾರೆ, ಅದೇ ಬೇರೆ ಇದೇ ಬೇರೆ. ಸೊ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂತ ಒಂದು ಸ್ಟಾಕ್ ಇದೆ, ಇದು ಸಹ ಒಳ್ಳೆ ಒಂದು ಅಂದ್ರೆ ಬೈಯಿಂಗ್ ಆಗಿದೆ ಅಂತ ಹೇಳ್ಬೋದು. ಅದು ಸುಮಾರು ಲಾಂಗ್ ರೇಂಜ್ ನೋಡ್ಬೋದು, ಈ ಒಂದು ಲೆವೆಲ್ ಇಂದ ನೋಡ್ಬೋದು 430 420 ಲೆವೆಲ್ ಇಂದ ನೋಡ್ಬೋದು. ಆಲ್ಮೋಸ್ಟ್ ಇದು ಒಂದು 200% ಅಪ್ ಹೋಗಿದೆ. ಬಟ್ ಇದು ಸ್ವಲ್ಪ ಒಂದು ರಿಟ್ರೇಸ್ಮೆಂಟ್ ಕಾಯಬೇಕು. ಅದಾದ್ರೆ 1100 1150 ಈ ಲೆವೆಲ್ ಏನಾದ್ರು ಬಂತಾರೆ ಸ್ವಲ್ಪ ಅಕ್ಯುಮೇಷನ್ ಮಾಡ್ಬೋದು. ಬಟ್ ಸದ್ಯದ ಸಿಚುವೇಶನ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಒಂದು ವೇರಿಯೇಷನ್ಸ್ ಇರೋದ್ರಿಂದ ಸ್ವಲ್ಪ ಒಂದು ರೇಂಜ್ ಬಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಬಿಕಾಸ್ ಟೆಕ್ನಿಕಲಿ ನನಗೆ ಸ್ವಲ್ಪ ಅಷ್ಟು ಕನ್ವಿನ್ಸಿಂಗ್ ಅನ್ನಿಸಿಲ್ಲ. ಬಿಕಾಸ್ ನೋಡಿ ದೊಡ್ಡ ದೊಡ್ಡ ಕ್ಯಾಂಡಲ್ ಬಂತು, ನೆಕ್ಸ್ಟ್ ಒಂಥರ ರೇಂಜ್ ಬಂಡ್ ಆಗ್ತಿದೆ. ಸೊ ಇಲ್ಲಿ ನೋಡ್ರೆ ಒಂದು ದೊಡ್ಡದಾಗಿ ಒಂದು ರಿಜೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಅನ್ನೋದಕ್ಕೆ ನಾನು ಹೇಳ್ಬೋದು ಈ ಒಂದು ಸ್ಟಾಕ್ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಟಾಟಾ ಕೆಮಿಕಲ್ಸ್ ನ ಒಂದು ಸ್ಟಾಕ್ ನ ನೋಡ್ಬಿಟ್ರೆ, ಸೊ ಈ ಒಂದು ಸ್ಟಾಕ್ ಒಳ್ಳೆ ಒಂದು ಸಪೋರ್ಟ್ ನ ತಗೊಂಡು ಈ ಲೆವೆಲ್ ನ ಒಂದು ಬ್ರೇಕ್ಔಟ್ ಆಗಿ ಸಪೋರ್ಟ್ ತಗೊಂಡಿರೋದ್ರಿಂದ ಈ ಒಂದು ಸ್ಟಾಕ್ ನ ಸಹ ಇನ್ವೆಸ್ಟ್ ಮಾಡಕ್ಕೆ ಇಮಿಡಿಯೇಟ್ ಶುರು ಮಾಡ್ಕೊಬಹುದು. ಆನ್ ಸ್ಟಾಗರ್ಡ್ ಗೆ ಪ್ಲಾನಿಂಗ್ ಮಾಡ್ಕೊಳ್ಳಬಹುದು. ಓಕೆ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬಂದು ಮದರ್ಸನ್ ಸುಮಿ. ನೋಡಿ ಮದರ್ಸನ್ ಸುಮಿ ಹೆಸರು ಹೇಳಿದಲ್ಲ, ಸಂವರ್ಧನ ಅಂತ ಒಂದು ಅಡಿಷನ್ ಸಹ ಆಗಿರೋದ್ರಿಂದ ಮೋಸ್ಟ್ಲಿ ಅಕ್ವಿಷನ್ ಏನೋ ಆಗಿದೆ ಅಂತ ಅನ್ಕೊಂತೀನಿ, ಅದು ಮರ್ಜನ್ ಆಗಿರಬೇಕು. ಆ ಒಂದು ನೇಮ್ ಇಂದ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದು ಸಹ ನೋಡ್ಬೋದು ಟೆಕ್ನಿಕಲಿ ಸ್ವಲ್ಪ 92 ಇಂದ 96 ಬಂತು ಅಂದ್ರೆ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನ ಸಹ ನೀವು ಮಾಡ್ಕೊಳ್ಳಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಬಹುದು. ಓಕೆ, ನೆನ್ಪಿಡಿ ಸ್ನೇಹಿತರೆ, ನಾನು ಶೇರ್ ಮಾಡಿರುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ನಾನು ನಿಮ್ಮೊಂದು ಐಡಿಯಾ ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಪ್ಲಾನಿಂಗ್ ನ ಮಾಡ್ಕೊಳ್ಬಹುದು ಅಂತ. ನೀವು ಒಂದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಂಡು ಆ ಒಂದು ಟ್ರೇಡಿಂಗ್ ಅಕೌಂಟ್ ಒಂದು ಥೀಮ್ ನ ಬಿಲ್ಡ್ ಮಾಡಿ ಆ ಥೀಮ್ ನ ಸಹ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಲಾಂಗ್ ರನ್ ಅಲ್ಲಿ ನಿಮ್ಮ ಥೀಮ್ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಅಂದ್ರೆ ನೀವು ಮಲ್ಟಿ ಫೋಲ್ಡ್ ಪ್ರಾಫಿಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನಿಮ್ಗೆ ಏನ್ ಅನ್ನಿಸ್ತು ಅದ್ರ ಜೊತೆಗೆ ನಿಮ್ಮ ಒಂದು ಲೈಕ್ ನ ಸಹ ಕೊಡಿ, ನನಗೂ ಸಹ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನೀವು ಕಲಿಬೇಕು, ಮತ್ತೊಬ್ರು ಕಲಿಸಿ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.